ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೋಡಿ ಮಳೆ ಬರ್ತಾ ಇದೆ, ಮಳೆಯಲ್ಲಿ ರ್ಯಾಪಿಡೋ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ರ್ಯಾಪಿಡೋ ಅಪ್ಲಿಕೇಶನ್ನ ಕೂಡ ನಾನು ಆನ್ಲೈನ್ಗೆ ಹೋಗಿದ್ದೀನಿ. ನೋಡಿ, ರ್ಯಾಪಿಡೋದಲ್ಲಿ ನಾನು ಆನ್ಲೈನಲ್ಲಿದ್ದೀನಿ. ಅವತ್ತು ಹೋಗಿದ್ದ ದಿನ 2 ಆರ್ಡರ್ ಬಂದಿದ್ವು. 2 ಆರ್ಡರ್ ಕೂಡ ಫೇಕ್ ಆರ್ಡರ್ ಆಗಿದ್ವು. ಇವತ್ತು ಇನ್ನೊಂದು ದಿವಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತಾನ ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ನೋಡಬೇಕು. ಸದ್ಯಕ್ಕೆ ನೋಡಿ, ನಾನು ನಮ್ಮ ರಿಂಗ್ ರೋಡಲ್ಲಿ ನಿಂತಿದ್ದೀನಿ. ನೋಡೋಣ ತಡೀರಿ, ವೆಯ್ಟ್ ಮಾಡಿ ಆರ್ಡರ್ ಬರುತ್ತಾ ಅಂತ. ಒಂದು ಆರ್ಡರ್ ಅದು ಮಾಡೋಣ. ಏನಕ್ಕೆ ಅಂತಂದರೆ ಯಾವಾಗ ಹೋಗುತ್ತೆ ಅನ್ನೋದು ಇದು ಗೊತ್ತಿಲ್ಲ. ಅಂದರೆ ಎಷ್ಟು 6 ವಾರ ಟೈಮ್ ಕೊಟ್ಟವ್ರೆ. 6 ವಾರ ಟೈಮ್ ಕೊಟ್ಟಾದ್ಮೇಲಿಂದ ಆಲ್ಮೋಸ್ಟ್ ಅಲ್ಲ ಅಪ್ಲಿಕೇಶನ್ ಫುಲ್ಲು ವರ್ಕ್ ಆಗೋದೇ ಸ್ಟಾಪ್ ಆಗೋಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ 3 ತಿಂಗಳಾದ್ಮೇಲೆ ಬರುತ್ತೋ ಇನ್ನೂ ಮುಂದಕ್ಕೆ ತಗೊಂಡೋಗ್ತಾರೋ ಅದೆಲ್ಲ ಏನು ಗೊತ್ತಿಲ್ವಲ್ಲ. ಸೊ ಇರುವಾಗಲೇ ಒಂದು ಆರ್ಡರ್ ಮಾಡಿಬಿಟ್ಟು ಸದ್ಯಕ್ಕೇನು ನಾನು ತುಮಕೂರಲ್ಲಿ ನಾನು ಒಂದು ಆರ್ಡ್ರ್ ಮಾಡಬೇಕಷ್ಟೇ. ನಾನು ಒಂದು ಆರ್ಡ್ರ್ ಮಾಡಿದ್ರೆ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್, ಒಂದು ತುಮಕೂರಲ್ಲಿ ಒಂದು ಆರ್ಡ್ರ್ ಮಾಡಿದೆ ಅನ್ನೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಈಗ ಆನ್ಲೈನ್ಗೆ ಹೋಗಿದ್ದೀನಿ. ನೋಡೋಣ ಯಾವುದನ್ನ ಆರ್ಡ್ರ್ ಬಂದರೆ ಮಾಡೋಣ. ಇನ್ನೊಂದೇನು ಅಂತಂದರೆ ನಾನು ಕಸ್ಟಮರ್ ಕೂಡ ಬುಕ್ ಮಾಡಿ ನೋಡಿದೆ, ಬಟ್ ಯಾರು ಕೂಡ ಮಾಡ್ತಾಯಿಲ್ಲ. ಯಾರಾದರೂ ಮಾಡಿದ್ರೆ ಅವ್ರ ಥರ ಎಕ್ಸ್ಪೀರಿಯೆನ್ಸ್ ತಗೋಣ ಅಂತ ನೋಡಿದೆ, ಬಟ್ ಯಾರೊಬ್ಬರೂ ಮಾಡ್ತಾಯಿಲ್ಲ. ಬಟ್ ನಾನಂತೂ ಒಬ್ಬ ಯೂಟ್ಯೂಬರ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒಂದು ರೈಡ್ನ. ಅದಕ್ಕೋಸ್ಕರ ಇವಾಗ ನಾನು ಆನ್ಲೈನ್ಗೆ ಹೋಗಿದ್ದೀನಿ. ನೋಡೋಣ ಆರ್ಡರ್ ಬರುತ್ತಾ ಅಂತ. ಮಳೆ ಬೇರೆ ಜಾಸ್ತಿ ಆಗಂಗೆ ಆಗ್ತಾಯಿದೆ. ಮುಂದೆ ಎಲ್ಲರೂ ಹೋಗಿ ನಿಲ್ಸ್ಕೊಳ್ಳೋಣ. ನೋಡಿ, ಇನ್ನೂ ಒಂದು ಹೆಲ್ಮೆಟ್ ಕೂಡ ತೊಗೊಬಂದೀನಿ. ಗೈಸ್, ಬರ್ತಾಯಿದೆ ನೋಡಿ ಯಾವುದೋ ಒಂದು ಆರ್ಡರು. ಇದೇನಿದು? ಇಂದಿರಾನಗರ, ಕ್ಯಾತ್ಸಂದ್ರ, ತುಮಕೂರು, ಮಾರುತಿ ನಗರ, ಶೆಟ್ಟಳ್ಳಿ ಗೇಟು. ಬನ್ನಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇನ್ಫಾರ್ಮ್ ಕಸ್ಟಮರ್ ದಟ್ ಯು ಆರ್ ಆನ್ ದ ವೇ. ಅಂದರೆ ಕಸ್ಟಮರ್ಗೆ ಹೇಳಬೇಕು ನಾವು ಆನ್ ದ ವೇ ಇದ್ದೀನಿ ಅಂತ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಪಿಕಪ್ಪು 1.4 ಕಿಲೋಮೀಟರ್ ತೋರಿಸ್ತಾ ಇದೆ, ಜೊತೆಯಲ್ಲಿ 3 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ನೋಡಿ, ಮಳೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಲಾಸ್ಟ್ ಟೈಮ್ ಒಂದು ಸಲ ಪೋರ್ಟರ್ ಮಾಡೋಕ್ಕೆ ಹೋದಾಗ ಇದೇ ಟೈಮಲ್ಲಿ ನನ್ನ ಮೊಬೈಲ್ ಈ ಥರ ಚಿಕ್ಕ ಮಳೆ ಬರ್ಬೇಕಾದ್ರೆ ಹೊಗೆ ಹಾಕ್ಸ್ಕೊಂಡಿದ್ದು. ಏನಕ್ಕೆ ಅಂತಂದರೆ ಡಿಸ್ಪ್ಲೇ ಚೇಂಜ್ ಮಾಡ್ತೀನಿ ಅಲ್ವಾ, ಯಾವುದೇ ಆದಂಥ ವಾರಂಟಿ ಇಲ್ಲ. ಅದರಿಂದ ಏನು ಮಾಡ್ತೀನಿ ಅಂತ ಬಂದರೆ ಫಸ್ಟು ಮೊಬೈಲ್ ಸೇಫ್ಟಿ ಮಾಡ್ಕೊಬೋಣ. ಆಮೇಲೆ ಯಾವುದೋ 10 ರೂಪಾಯಿ 20 ರೂಪಾಯಿ ನೋಡೋಕ್ಕೋಸ್ಕರ ಸುಮ್ಮನೆ ಮೊಬೈಲ್ ಹಾಳು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟು ಮೊಬೈಲ್ ಒಳಗಡೆ ಇಟ್ಕೊಳ್ಳೋಣ. ಎಷ್ಟು ದಿನ ಆಗಿತ್ತಾ ಗೈಸ್ ಇದನ್ನು ಯೂಸ್ ಮಾಡಿ. ಡ್ಯೂಟಿ ಬೇರೆ ರೆಗ್ಯುಲರಾಗಿ ಮಾಡ್ತಾಯಿವಲ್ಲ, ಅದರಿಂದಾಗಿ ಯೂಸ್ ಕೂಡ ಮಾಡ್ತಾಯಿಲ್ಲ. ಉಲ್ಟಾ ಇಟ್ಕೋಬೇಕು. ನೋಡಿ, ಇಟ್ಕೊಂಡೆ. ಅಂದರೆ ಒಂದು 100 ಮೀಟ್ರ್ ಬಂದೆ ಅಷ್ಟೇ. ನೋಡಿ, ಇನ್ನು ಕಸ್ಟಮರ್ ಲೊಕೇಶನ್ಗೆ ನಾನು 1.2 ಕಿಲೋಮೀಟರ್ ಹೋಗ್ಬೇಕು. ಅಷ್ಟರಲ್ಲಿ ಇದನ್ನು ಮೊಬೈಲ್ ಪೌಚ್ ಹಾಕೋಬೋಣ. ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಮೊಬೈಲ್ ಪೌಚ್ ಹಾಕೊಂಡು ಗೈಸ್, ಲೊಕೇಶನ್ ಇಲ್ಲೇ ಹಾಕಿದ್ದಾರೆ. ಹ್ಞೂ ಬ್ರೋ, ರ್ಯಾಪಿಡೋನಾ? 5764. ಒಂದು ನಿಮಿಷ ಸರ್. ಗೈಸ್ ನೋಡಿ, ಇವಾಗ ಸ್ಟಾರ್ಟ್ ರೈಡ್ ಕೊಡ್ತೀನಿ. ಏನು ಸರ್ OTP? 5764. 5764. ಹಾಂ, ಗೋ ಟು ಮ್ಯಾಪ್. ಸೊ ಗೈಸ್, ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 4.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ತಗೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ ಫಸ್ಟು, ಸೇಫ್ಟಿ ಇಂಪಾರ್ಟೆಂಟ್. ಎಲ್ಲಿಗೆ ಡ್ರಾಪು? ಜಯನಗರಕ್ಕ. ಗೈಸ್ ಬನ್ನಿ, ಜಯನಗರಕ್ಕಂತೆ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ತೋರಿಸೋಣ. ಎಷ್ಟು ತೋರಿಸ್ತಾ ಇದೆ ನಿಮಗೆ? ನನಗೆ 29 ತೋರಿಸ್ತಾ ಇದೆ. ಗೈಸ್ ನೋಡಿ, ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ. 29 ರೂಪೀಸ್ ತೋರಿಸ್ತಾ ಇದೆ. ಗೈಸ್, ನಾನು ಎಷ್ಟು ಕಿಲೋಮೀಟರ್ ಹೋಗಿರೋದು ಗೊತ್ತಾ? 1.5 ಕಿಲೋಮೀಟರ್ ಪಿಕಪಿಗೆ ಹೋಗಿದ್ದೀನಿ. ಡ್ರಾಪ್ 4.5 ಕಿಲೋಮೀಟರ್ ಬಂದಿದ್ದೀನಿ. ಬರೀ 29 ರೂಪಾಯಾ? ಆಯ್ತಿದೆ ನೋಡ್ಬೋದು. ಹ್ಞೂ, ಆಯಿತು. ನಿಮಗೆ ಏನು ಆಫರ್ ಏನಾದ್ರು ಇನ್ಕ್ಲೂಡ್ ಆಗಿತ್ತಾ ನಿಮಗೆ? ಏನಿಲ್ಲ, ಆಫರ್ ಏನು ಇರಲಿಲ್ಲ. ಹಾಂ, ನೀವು ತುಮಕೂರಲ್ಲಿ ಬುಕ್ ಮಾಡ್ತಾ ಇರ್ತೀರಾ ರ್ಯಾಪಿಡ್? ಅವಾಗ ಬುಕ್ ಮಾಡಿದ್ದೀನಿ. ಒಂದು 2-3 ಸತಿ ಯಾರೂ ಬಂದಿಲ್ಲ. ನಮ್ಮ ಹತ್ರ ವೆಹಿಕಲ್ ಬೇರೆ ಇಲ್ವಲ್ಲ, ಎಮರ್ಜೆನ್ಸಿ ಬುಕ್ ಮಾಡ್ತಿರ್ತೀನಿ. ಹಾಂ, ಅದೇ ಥರ ಯಾರನ್ನ ಬಂದರೆ ನಮಗೂ ಅನುಕೂಲ ಆಗುತ್ತೆ ಬರೋಕ್ಕೆ. ಏನಕ್ಕೆ ನಮ್ಮ ಹತ್ರ ವೆಹಿಕಲ್ ಇಲ್ಲ. ವೆಹಿಕಲ್ ಇಲ್ವಾ? ಆಟೋ ಮಾಡ್ಕೊಂಬರೋಣ ಅಂದರೆ ನಾವು 2-3 ಬರೋಲ್ಲ, ಬರೋದೇ ಒಬ್ಬನೇ. ಹಾಂ, ಹಾಗಾಗಿ ರ್ಯಾಪಿಡ್ ಇದ್ದರೆ ಸ್ವಲ್ಪ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ರ್ಯಾಪಿಡ್ ಇದ್ರೆ ಅನುಕೂಲ ಆಗ್ತದೆ ಅಂತೇಳಿ. ಇನ್ನೇನು ಬ್ಯಾನ್ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ಇನ್ನೊಂದು 6 ವಾರ ಅಂತಂದ್ರೆ ಆಲ್ರೆಡಿ ಒಂದು 2-3 ವಾರ ಆಗೋಗಿದೆ. ಇನ್ನೊಂದು 3 ವಾರ ಅಷ್ಟೇ. ಆಮೇಲೆ ರ್ಯಾಪಿಡ್ ಅಪ್ಲಿಕೇಶನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೋಡ್ಬೇಕು ಅವಾಗ. ಓಡ್ತಿದ್ದಾವಲ್ಲ ಈಗ ಸದ್ಯಕ್ಕೆ ಓಡ್ತಾ ಇದ್ದಾವೆ. ಹಾಂ, ಆಮೇಲೆ ನಮ್ಮ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ. ಬೈಕ್ ಟ್ಯಾಕ್ಸಿ ಬರ್ಬೋದೇನೋ, ಮೋಸ್ಟ್ಲಿ ಎಲ್ಲ ಬೋರ್ಡ್ ಕೊಡ್ಬೋದೇನೋ ಅಂತ ಏನೋ ಗೊತ್ತಿಲ್ಲ. ನಮ್ದು ಹೆಲ್ಮೆಟ್ ಕೊಟ್ಟರೆ ನಾವು ಹೋಗ್ತೀವಿ. ಸಾರಿ, ತಗೊಳ್ಳಿ. ಗೈಸ್, ಕಸ್ಟಮರ್ ಹತ್ರ ಮೊದಲು ನೀವು ಏನೇ ಆದರೂ ಹೆಲ್ಮೆಟ್ ಇಸ್ಕೊಬಿಡಿ. ಸುಮ್ಮನೆ ಇಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಯಾವುದೋ 20-30 ರೂಪಾಯಿ ನೋಡೋಕೆ ಹೋದರೆ
ಹೆಲ್ಮೆಟ್ ತಗೊಂಡು ಹೋಗ್ತಾರೆ, ಅದರಿಂದಾಗಿ ಹೆಲ್ಮೆಟ್ ಇಸ್ಕೊಂಡಿನಿ. ಬನ್ನಿ ಇವಾಗ ಹೋಗೋಣ. ನೆಕ್ಸ್ಟ್ ರೈಡ್ ಏನಾದ್ರು ಬಂದರೆ ಕಂಪ್ಲೀಟ್ ಮಾಡೋದ ಏನೋ ನೋಡೋಣ. ನೋಡಿ ಆರ್ಡರಿಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದೇನೆ ಅಂತ, ಬರೀ 27 ರೂಪಾಯಿ ಕೊಟ್ಟಿದ್ದಾನೆ. 27 ರೂಪಾಯಿ ಎಲ್ಲಿಗೆ ಸಾಕಾಗುತ್ತೆ ಗುರು? ಈಗ ಎತ್ತೋದ್ರೆ ಎಷ್ಟು ಕಿಲೋಮೀಟರ್ ಆಯಿತು? ಪಿಕಪ್ 1.5 ಕಿಲೋಮೀಟರ್ ಅಂತ ಅಂದ್ರು, ಡ್ರಾಪ್ 4.5 ಕಿಲೋಮೀಟರ್ ಅಂತ ಅಂದ್ರು, 6 ಕಿಲೋಮೀಟರ್ ಆಯಿತು. 6 ಕಿಲೋಮೀಟರ್ಗೆ 27 ರೂಪಾಯಿ, 25 ರೂಪಾಯಿ ಲೆಕ್ಕ ಹಾಕೊಂಡ್ರು 5 ರೂಪಾಯಿ ಕೂಡ ಕೊಟ್ಟಿಲ್ಲ. ಸಿಕ್ಕಾಪಟ್ಟೆ ಕಮ್ಮಿ ಆಯಿತು ಗೈಸ್ ಆರ್ಡ್ರ್ ಅರ್ನಿಂಗ್ ಮಾತ್ರ. ನೋಡಿ 27 ರೂಪಾಯಿಗೆ ಯಾರು ಮಾಡ್ತಾರೆ? ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟಿಂಗಲ್ಲಂತೂ ಇವ್ನು ಅಮೌಂಟೇ ತೋರಿಸಲ್ಲ. ಇವ್ನು ಸ್ಟಾರ್ಟಿಂಗ್ ಆದ್ರೆ ಅಮೌಂಟ್ ತೋರಿಸಿದ್ರೆ ಅಮೌಂಟ್ ನೋಡೋರು ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಯಾವುದೇ ಆದ್ರಂತ ಅಮೌಂಟು ತೋರಿಸಲ್ಲ, ಏನೂ ತೋರಿಸಲ್ಲ. ಡೈರೆಕ್ಟಾಗಿ ಇವ್ನು ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ, ಡೈರೆಕ್ಟಾಗಿ ಆರ್ಡ್ರ್ ಬರ್ತಾ ಇದೆ, ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಬಿಟ್ಟು ಡ್ರಾಪ್ ಮಾಡಬೇಕು. ಜೊತೆಲಿ ನೋಡಿ ಮಳೆನೂ ಕೂಡ ಬರಂಗೆ ಇದೆ, ಯಾವುದೇ ಆದಂಥ ಸಬ್ಜೆಕ್ಟ್ ಗಿರ್ಜಿ ಏನೂ ಆನಾಗಿಲ್ಲ. ನನ್ನ ಅನಿಸಿಕೆ ವೇಸ್ಟೇ ಮಾಡೋದು. ಈಗ 5-6 ಕಿಲೋಮೀಟ್ರು ಸುಮ್ಮನೆ 20 ರೂಪಾಯಿಗೆ 25 ರೂಪಾಯಿಗೆಲ್ಲ ಹೋದ್ರೆ 100% ವೇಸ್ಟ್ ಅಂತಲೇ ಹೇಳ್ಬೋದು. ಈಗ ಫುಡ್ ಡೆಲಿವರಿ ತಗೊಂಡ್ರು ಕೂಡ ಏನಿಲ್ಲ ಅಂತಂದ್ರೆ ಒಂದು 7-8 ರೂಪಾಯಿ ಆದರೂ ಕೊಟ್ಟೇ ಕೊಡ್ತಾರೆ. ಬಟ್ ಇವ್ನು ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ ಅಂತ ನನಗಂತ 100% ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ನನ್ನ ಅನಿಸಿಕೆ ವೇಸ್ಟೇ ಬಿಡಿ ಇದಂತೂ. ಆಫ್ಲೈನ್ಗೆ ಹೋಗ್ತೀನಿ. ಇನ್ನು ರ್ಯಾಪಿಡೋ ಸವಾಸಕ್ಕೆ ನಾನಂತೂ ತುಮಕೂರಲ್ಲಂತೂ ನಾನು ರ್ಯಾಪಿಡೋ ಮಾಡಲ್ಲ. ಇನ್ನು ಏನಕ್ಕೆ ಅಂತಂದರೆ ಏನು ಈ ಅಮೌಂಟಿಗೆ ಯಾರು ಮಾಡ್ತಾರೆ? ಸುಮ್ಮನೆ ಅಷ್ಟೇ ಕಸ್ಟಮರ್ಗೆ ಅಡ್ವಾಂಟೇಜ್ ಆಗುತ್ತೆ ಅಷ್ಟೇ. ಬಟ್ ರೈಡರ್ಸ್ಗೆ ಯಾವುದೇ ಆದಂಥ ಅಡ್ವಾಂಟೇಜ್ ಇಲ್ಲ. ಈಗ 25 ರೂಪಾಯಿ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡ್ರು ಎಷ್ಟು ಆರ್ಡ್ರ್ ಮಾಡಬೇಕು? 10 ಆರ್ಡ್ರ್ ಮಾಡಿದ್ರು 250 ರೂಪಾಯಿ ಆಗುತ್ತೆ ಅಷ್ಟೇ. 40 ಆರ್ಡ್ರ್ 30 ಆರ್ಡ್ರ್ ಬರುತ್ತಾ? ಬರಲ್ಲ. 1000 ಅಚೀವ್ಮೆಂಟ್ ಅಂತೂ ಮಾಡೋಕ್ಕಾಗೋದಿಲ್ಲ. ಅದರಿಂದಾಗಿ ಸದ್ಯಕ್ಕಿನ್ನ ನೋಡೋಣ, ಏನಾದ್ರು ಲೀಗಲಾಗಿ ಬರುತ್ತಾ ಏನು ಅಂತ ಗೊತ್ತಿಲ್ಲ. ಅವಾಗ ಏನಾದ್ರು ಬಂದರೆ ಅಮೌಂಟ್ ಅವಾಗ ಜಾಸ್ತಿ ಕೊಡ್ತಾನೆ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಲಿ ವೇಸ್ಟೇ ಮಾಡೋದು. ಏನಕ್ಕೆ ಅಂತಂದರೆ ಅಮೌಂಟ್ ಪೆಟ್ರೋಲಿಗೂ ಕೂಡ ನಿಮಗೆ ಉಳಿಯಲ್ಲ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.